ಬಾ ಮುನಿಕ, ಈ ಬಡ ರೈತನ ಗೌರಿನ ಪ್ರತಿಫಲ ಅರ್ಥಾತ್ ಬಂಗಾರದ ಮನೆ. ಸೂರ್ಯ, ಈ ಮನೆ ತುಂಬಾ ಚೆನ್ನಾಗಿದೆ ನೋಡಿ. ನಾನು ನಿಮ್ಮ ಶ್ರೀಮಂತಿಕೆಯನ್ನು ನೋಡಿ ಪ್ರೀತಿ ಮಾಡಿಲ್ಲ, ಈ ನಿಮ್ಮ ಹೃದಯವಂತಿಕೆಯನ್ನು ನೋಡಿ ಪ್ರೀತಿ ಮಾಡಿದ್ದೀನಿ. ನನಗೆ ಅದೇ ಆಶ್ಚರ್ಯ. ನೀನು ಹುಟ್ಟದಾಗಿಂದ ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮದಲ್ಲಿ ಬೆಳೆದವ ನೀನು, ಬಂಗಾರ ತಟ್ಟದಲ್ಲಿ ಪಂಚಾಮೃತ ಸೇವಿದವ ನೀನು. ಈ ಬಡವನ ವರ್ಣಿಸಿದರೆ ಬಹಳ ಆಶ್ಚರ್ಯವಾಗುತ್ತದೆ. ನೋಡಿ ಸೂರ್ಯ, ನಾವಿಬ್ಬರು ಕಾಲೇಜ್ ನಲ್ಲಿ ಕಲಿಬೇಕಾದ್ರೆ ನೀವು ಎಲ್ಲ ವಿಷಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ರಿ. ಅದು ಅಲ್ಲದೆ ಕಾಲೇಜ್ ನಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರು ಅದರಲ್ಲಿ ಮುಂದಾಳತ್ವ ವಹಿಸ್ತಿದ್ರಿ. ಅಂದಾಗ ಯಾವ ಹೆಣ್ಣು ಕೂಡ ನಿಮ್ಗೆ ಮನಸ್ಸೊಡುವುದರಲ್ಲಿ ಆಶ್ಚರ್ಯವೇನಿದೆ? ನನ್ನ ನಡುವೆ ಬಹಳ ದಿನ ಸಂಪರ್ಕ ತಿಳಿದಿದ್ದೆ. ಯಾವ ಬಂದವು ಒಳ್ಳೆ ಮರೆ ನನ್ನ ಊರಿಗೆ ಬಂದೆ. ನನ್ನ ಊರಿಗೆ ಬಂದ ಕಾರಣ ಹೇಳಿರಲ್ಲ. ಈ ಸೂರ್ಯನಿಗೆ ಏನಂತ ಹೇಳಿ? ನನ್ನ ಕಾರ್ಯ ಪೂರ್ಣ ಆಗುವವರೆಗೂ ನನ್ನ ನಿಜ ರೂಪ ಇವನಿಗೆ ಗೊತ್ತಾಗಬಾರ್ದು. ಯಾಕೆ ಮೂಲಕ ಏನು ವಿಚಾರ ಮಾಡುತ್ತಿರುವೆ? ಏನಿಲ್ಲ ಸೂರ್ಯ, ನನ್ನದು ಈಗ PhD ಮುಗಿದು PhD ಮಾಡ್ತಾ ಇದ್ದೀನಲ್ವಾ, ಈ ಹಳ್ಳಿಯಲ್ಲಿ ಆಗು ಹೋಗುಗಳ ಬಗ್ಗೆ ತಿಳಿದುಕೊಂಡ್ರಾಯ್ತು ಅಂತ ಬಂದಿದ್ದೀರಷ್ಟೇ. ತುಂಬಾ ಸಂತೋಷವಾಯಿತು. ನೀನು ಈ ಗ್ರಾಮೀಣ ಕೃಷಿ ಪದ್ಧತಿ ಕೈಗೊಂಡಿದ್ದೆ. ಈ ಪ್ರಗತಿಪರ ರೈತ ಸೂರ್ಯನಿಗೆ ಒಳ್ಳೆ ಗೈಡ್ ಬರುತ್ತಿತ್ತು. ಎಸ್, ನಾ ನಂಬಿದ ಈ ಭೂ ತಾಯಿ ಮಡಿಲಿಗೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಬೆಳೆಸಿ ಇದನ್ನು ಒಳ್ಳೆ ಉತ್ತಮ ಬೆಳೆದಿದ್ದಕ್ಕೆ ಧಾರವಾಡ ವಿಶ್ವವಿದ್ಯಾಲಯ ಎಂಬ ಕೃಷಿ ಪ್ರಗತಿಪರ ರೈತ ಅವಾರ್ಡ್ ಬಂದಿದೆ. ಕಂಗ್ರಾಚುಲೇಷನ್ ಸೂರ್ಯ. ನೋಡಿ, ನೀವು ಯಾವುದೇ ಕಾರ್ಯವನ್ನು ಮಾಡಿದ್ರು ಕೂಡ ಮನಸ್ಫೂರ್ತಿಯಾಗಿ ಮಾಡ್ತೀರಾ, ಅಂದಾಗ ಗೆಲುವು ನಿಮ್ಮ ಬೆನ್ನ ಹಿಂದೆ ಇರುತ್ತೆ. ಆದರೆ ನಿನ್ನ ಮಾರ್ಗದರ್ಶನ ಮಿಸ್ ಮಾಡಿಕೊಂಡೆ. ಹೋಗ್ಲಿ ಬಿಡಿ ಸೂರ್ಯ, ಸಾಯುವ ಕೃಷಿಯಲ್ಲಿ ನಿಮ್ಮ ಮಾರ್ಗದರ್ಶನ ಮಿಸ್ ಆದ್ರೂ ಕೂಡ ಈ ಪ್ರೀತಿಯಲ್ಲಿ ನೀವು ಮಾರ್ಗದರ್ಶಕರಾದ್ರೆ ನನಗಷ್ಟೇ ಸಾಕು. ನೋಡು ಮೂಲಕ ಈ ಪ್ರೀತಿ ಪ್ರೇಮದಲ್ಲಿ ನನಗಂತ ಕೈ ಜಾಸ್ತಿನೇ. ಬನ್ನಿ ಸೂರ್ಯ, ಯಾರು ಇಲ್ಲದ ಈ ಮನೆಯಲ್ಲಿ ಲೀಲಾಜಾಲವಾಗಿ ನಾವಿಬ್ಬರು ನಮ್ಮ ಕಾಮ ಕ್ರೀಡೆಯನ್ನು ಶುರು ಮಾಡೋಣ. ಅದೆಂತ ಮಾತಾಡಿದ ಮೋನಿಕಾ? ಈ ಪ್ರೀತಿ ಪ್ರೇಮ ಎಂದರೆ ಕೆಲವು ಕಾಮ ಮೌನ ಹಿಂಗಿಸಲು ಸಾಧವನಲ್ಲ. 100 ವರ್ಷ ಒಂದಾಗಿ ಬಾಳುವ ಸಂಬಂಧವಿದು. ಈ ಸದ್ಯ ಬೇಡ, ಮುಂದೆ ಇದೆಯಲ್ಲ. ಇವನು ಒಬ್ಬ ಗಂಡಸ, ಕೈಲಾಗದವನ ಹತ್ರ ನಾನು ಪ್ರೀತಿ ಭಿಕ್ಷೆ ಬೇಡದಂತಾಯ್ತು. ಹೋಗ್ಲಿ ಬಿಡಿ ಸೂರ್ಯ, ನಾನು ತಮಾಷೆ ಮಾಡಿದೆ. ಬನ್ನಿ, ನನ್ನ ಕೈ ಹಿಡಿದು ನೀವೊಂದು ಗೀತೆಯನ್ನಾದ್ರೂ ಹಾಡಿ. ಇದಕ್ಕೆ ನೋಡ್ಬಾರ್ದು. ರಾಣಿ ಮಹಾರಾಣಿ.
ನೋಡಿ ಸೂರ್ಯ, ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರೋದಕ್ಕಾಗೋದಿಲ್ಲ. ನಾನು ಮಾತ್ರ ನಿಮ್ಮನ್ನ ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಆದ್ರೆ ನೀವು ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ತಾನೆ? ಖಂಡಿತಿಲ್ಲ ಮೋನಿಕಾ, ಈ ಸೂರ್ಯನ ನಂಬಿ ಬಂದವರಿಗೆ ಕೈ ಬಿಟ್ಟಲ್ಲ, ಬಿಡೋದೇ ಇಲ್ಲ. ನಮ್ಮಿಬ್ಬರ ಅಮರವಾದ ಹೃದಯಗಳು ಒಂದಾದ ಮೇಲೆ ನಿನ್ನ ಕೈ ಹಿಡಿದು ನನ್ನ ಮನೆ ತುಂಬಿಸಿಕೊಳ್ಳುತ್ತೇನೆ. ಛೀ, ಇವನು ನನ್ನ ಕೈ ಬಿಟ್ಟರೆ ಸಾಕಾಗಿದೆ. ಅಂತೂ ಇತ್ತು ಇವನನ್ನ ನನ್ನ ಪ್ರೀತಿ ಬಲೆಯಲ್ಲಿ ಹಾಕೊಂಡೆ. ಹಾ ಸೂರ್ಯ, ನಂಗ್ ವೇಳೆ ಆಯ್ತು, ನಾನು ಇನ್ನು ಹೋಗ್ಬರ್ತೀನಿ. ಮೋನಿಕಾ, ನನ್ನ ತಾಯಿ ನಿನಗೆ ಹೊಲದಿಂದ ಬರುವ ಸಮಯ ಆಯ್ತು. ಅವಳೇ ನಿನಗೆ ಪರಿಚಯ ಮಾಡಿಸಿ ಅವಳ ಕೈ ತುಂಬಿಕೊಂಡು ಹೋಗುವಂತೆ. ಛೀ, ಈ ಸಗಣಿ ವಾಸದಲ್ಲಿ ತುಂಬಿದ ಮನೆಯಲ್ಲಿ ನಾನು ಊಟ ಮಾಡ್ಬೇಕಾ? ಬೇಡಿ ಸೂರ್ಯ, ಇನ್ನೊಂದು ಸಾರಿ ಬಂದಾಗ ಖಂಡಿತವಾಗಿ ಊಟ ಮಾಡ್ತೀನಿ. ನಾನು ಇನ್ನು ಬರ್ತೀನಿ. ಹುಚ್ಚ ಹುಡುಗಿ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾಳೆ. ಆದ್ರೆ ನನ್ನ ಹುಡುಗಿ ಹೃದಯವಂತಾಳೆ. ಇರಲಿ, ರಾಮಣ್ಣ ಎಷ್ಟು ಹುಡುಕಿದರೂ ಸಿಗುತ್ತಾ ಇಲ್ಲ. ನನ್ನ ಗೆಳೆಯ ಹುಲಿಯನ್ನು ಕೂಡ ರಾಮಣ್ಣ ಹುಡುಕಾಟದಲ್ಲಿ ಮಗನಾಗಿದ್ದಾನೆ. ಏ ದೇವರೇ, ರೈತ ಕಣ್ಣೀರು ಒರೆಸುವ ರಾಮಣ್ಣ ಇನ್ನಿಲ್ಲ ಅಂದ ಮೇಲೆ, ಏ ದೇವರೇ,